ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋಸಲ್ಲಿ ರಾಯರ್ ಕೊಡೋ ಹೂ ಪ್ರಸಾದನ ಏನು ಮಾಡಬೇಕು, ಹಾಗೆ ಕೆಲವೊಂದು ಜನ ಕಮೆಂಟ್ ಮೂಲಕ ಕೇಳಿದ್ದೀರಾ, ಅಕ್ಕ ನಾನು ಪೂಜೆ ಎಲ್ಲ ಮಾಡಿ ದೇವ್ರ ಮನೆಗೆ ಹೋಗಿ ನೋಡ್ತೀನಿ, 1 ಗಂಟೆ ಆದಮೇಲೆ ರಾಯರು ಹೂ ಪ್ರಸಾದ ಕೊಟ್ಟಿರ್ತಾರೆ. ಇನ್ನೂ ಕೆಲವ್ರು ಕೇಳಿದ್ದೀರಾ ಫೋಟೋಸಿಂದ ಹೂ ಜಾರಿರುತ್ತೆ. ಮತ್ತಿನ್ನೂ ಕೆಲವ್ರು ಕೇಳಿದ್ದೀರಾ, ಅಕ್ಕ ನಾನು ಏನು ಪೂಜೆ ಮಾಡಿದ್ರು ರಾಯರು ನನಗಿನ್ನೂ ಒಂದ್ಸಲನೂ ಹೂ ಪ್ರಸಾದ ಕೊಟ್ಟಿಲ್ಲ, ನನ್ನ ಪೂಜೆ ಅವ್ರಿಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ. ಹೀಗೆ ತುಂಬ ಜನ ಅವ್ರವ್ರಿಗೆ ಅನಿಸಿರೋದನ್ನು ಕಮೆಂಟ್ ಮೂಲಕ ತಿಳಿಸಿದ್ದೀರಾ. ಅವ್ರಿಗೆಲ್ಲರ ಪ್ರಶ್ನೆಗೂ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೇಲಿ ರಾಯರು 10:50ರಲ್ಲಿ ಹಾಲಲ್ಲಿ ಒಂದು ಫೋಟೋಸ್ ಇಟ್ಟಿದ್ದೀನಿ, ಅದರಿಂದ ಹೂ ಪ್ರಸಾದ ಕೊಟ್ಟರು. ಅದಕ್ಕೂ ಮುಂಚೆ ಬೆಳಿಗ್ಗೆ ವೀಣೆಯಿಂದ ಕೊಟ್ಟಿದ್ರು, ಹಾಗೆ ವಿಷ್ಣು ಅವರಿಂದ ಹೂ ಪ್ರಸಾದ ಹಿಂದೆ ಹೋಗಿತ್ತು. ಅಷ್ಟಲ್ಲದೆ ನೋಡಿ, ರಾಯರು ಬೆಳಗ್ಗೆಯಿಂದ ಹೂ ಇಟ್ಟಿದ್ನ ಹಾಗೆ ಬಾಗಿಸ್ಕೊಂಡು ಇಟ್ಟಿದ್ದಾರೆ, ಅದಿನ್ನೂ ಕೂಡ ಕೆಳಗಡೆ ಕೊಟ್ಟಿಲ್ಲ. ಯಾವಾಗ ಕೊಡ್ತಿರೋ ನನಗೆ ಗೊತ್ತಿಲ್ಲ. ಇವಾಗ ವಿಷ್ಣುವಿಂದ ಹೂ ಪ್ರಸಾದ ಹಿಂದೆ ಹೋಗಿತ್ತು ಬೆಳಿಗ್ಗೆ, ಅದನ್ನು ಎತ್ಕೊಳ್ತಿದ್ದೀನಿ. ಮತ್ತೆ ಬಂದು ದೇವ್ರ ಮನೆಗೆ ಹೊಸ ಹೂವಿಟ್ಟೆ. ಇವತ್ತು ಹಾಲಲ್ಲಿ ಇರೋ ರಾಯರು ಹೂ ಪ್ರಸಾದ ಕೊಡುವಾಗ ವಿಡಿಯೋ ಶೂಟ್ ಮಾಡಿಕೊಂಡು, ಎಷ್ಟೋ ದಿನ ಹಾಲಲ್ಲಿರೋ ರಾಯರು ಹೂ ಪ್ರಸಾದ ಕೊಡ್ತಾರೆ, ಬಟ್ ವಿಡಿಯೋ ಶೂಟ್ಗೆ ಯಾವತ್ತೂ ಬರ್ತಿರ್ಲಿಲ್ಲ. ಹೇಗೆ ರಾಯರು ಅಂದರೆ ಟೈಮಿಂಗ್ಸೇ ಬೇಕಂತ ಇಲ್ಲ. ನಾವು 3 ಜನ ಕೂತ್ಕೊಂಡು ಮಾತಾಡುವಾಗ ಅಥವಾ ಏನಾದರೂ ತಿಂತಿರುವಾಗ ಟಿ ವಿ ನೋಡುವಾಗ ರಾಯರ್ಗೆ ಏನು ಅನಿಸುತ್ತೋ ಏನೋ ನನಗೆ ತಿಳಿದು ಹೂ ಪ್ರಸಾದ ಕೊಟ್ಬಿಡ್ತಾರೆ. ನಾವು 3 ಜನ ಕೂತಿದ್ದಾಗಲೇ ತುಂಬ ಸಲ ಕೊಟ್ಟಿರೋದು ನಮ್ಮ ಮನೇಲಿ ಹಾಲಲ್ಲಿರೋ ರಾಯರು. ನೋಡಿ, ರಾಯಪ್ಪನಿಗೆ ಅಷ್ಟೊತ್ತಿಂದ ಕೊಡಿ ಅಂತ ಕೇಳ್ತಿದ್ವಿ, ಈಗ ಸಿಕ್ತು. ಇವತ್ತು ರಾಯರು ಹೂ ಪ್ರಸಾದ ಕೊಡೋದನ್ನ ಹಾಲಲ್ಲಿರೋ ಫೋಟೋಸಿಂದ ವಿಡಿಯೋ ಮಾಡ್ಕೊಂಡ್ವಿ. ತುಂಬ ಸಲ ಕೊಟ್ಟಿದ್ದಾರೆ ರಾಯರು, ಆದರೆ ವಿಡಿಯೋಸ್ ಮಾತ್ರ ನಾವು ಮಾಡ್ಕೊಳ್ತಿರ್ಲಿಲ್ಲ. ಯಾಕೆ ಇವತ್ತು ಮಾಡ್ಕೊಂಡ್ವಿ ಅಂದರೆ, ನನ್ನ ಮಗಳಿಗೆ ಸ್ಕೂಲಿಗೆ ರಜಾ, ಅವಳು ಡ್ರಾಯಿಂಗ್ ಮಾಡ್ತಾ ಕೂತಿದ್ದು, ನಾನು ಮನೆ ಒರೆಸ್ತಿದ್ದೆ. ನಾನು ದೇವ್ರ ಮನೆ ಸ್ಕ್ರೀನ್ ಹಾಕಿಬಿಟ್ರೆ ನಾನು ನೋಡಿದಾಗೆಲ್ಲ ರಾಯರು ನನ್ನ ಕಣ್ಣಿಗೆ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಹಾಲಲ್ಲಿ ಒಂದು ಫೋಟೋಸ್ ಇಟ್ಕೊಂಡಿದ್ದೀನಿ ಅವ್ರದ್ದು. ಮನೆ ಒರೆಸುವಾಗ ನಾನು ನೋಡ್ತಿರ್ಬೇಕಾದ್ರೆ ಇಲ್ಲೊಂದು ಮೂಮೆಂಟ್ ಆಯಿತು, ನೋಡ್ಕೊಳ್ಳಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ. ಫೋಟೋಸ್ ಇಟ್ಕೊಂಡಿದ್ದೀನಿ ಅವ್ರದ್ದು. ಮನೆ ಒರೆಸುವಾಗ ನಾನು ನೋಡ್ತಿ ರಾಯರು ಸೇವಂತಿಗೆವನ್ನ ಚೂರು ಲೈಟಾಗಿ ಜಾರಿಸ್ದಂಗೆ ಆಯಿತು. ಆಗ ನಾನು ಹೇಳಿದೆ ನನ್ನ ಮಗಳಿಗೆ, ನೋಡು ರಾಯರು ಹೂ ಪ್ರಸಾದ ಕೊಡ್ತಾರೆ, ಖಂಡಿತವಾಗ್ಲೂ ನಾವು ಯಾವತ್ತೂ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಹಾಲಲ್ಲಿ ಕೊಡೋ ರಾಯರ್ದು ಟ್ರೈ ಮಾಡು ಅಂತ ಹೇಳ್ತೀನಿ. ಇವತ್ತು ಹಾಲಲ್ಲಿರೋ ರಾಯರು ಹೂ ಪ್ರಸಾದ ಕೊಡ್ತಿದ್ದಂಥ ಕ್ಷಣನ ನಾವು ಶೂಟ್ ಮಾಡ್ಕೊಂಡ್ವಿ. ಖುಷಿ ಆಯಿತು. ಥ್ಯಾಂಕ್ ಯು ರಾಯಪ್ಪ. ಸ್ವಲ್ಪ ಜಾರಿಸ್ತಾ ಇದ್ರು, ಇವಳು ಕ್ಯಾಮ್ರಾ ಆನ್ ಮಾಡಿಕೊಂಡೆ ಹಿಡ್ಕೊಂಡು. ಒಂದು 5 ನಿಮಿಷ ಆಯಿತು, ರಾಯರು ಹಾಗೇ ಜಾರಿಸ್ದಂಗೆ ಆಗೋದು ಕೊಡ್ತಿರ್ಲಿಲ್ಲ. ಇವಳು ಹೇಳಿದ್ಲು ನನ್ನ ಮಗಳು, ಏನು ರಾಯಪ್ಪ ಟ್ರೈಪರ್ ಸ್ಟ್ಯಾಂಡ್ ಇಟ್ಟಿದ್ರೆ ನೀನು 1 ಅವರ್ಗೆ ಕೊಡಿ ರಾಯಪ್ಪ, ಹಾಕ್ಬಿಟ್ಟು ನಾನು ವೆಯ್ಟ್ ಮಾಡ್ತೀನಿ, ಕೈ ನೋವು ಬರ್ತಿದೆ ರಾಯಪ್ಪ, ಟ್ರೈಪರ್ ಸ್ಟ್ಯಾಂಡ್ ಇಲ್ಲ, ನಾನು ಆಫ್ ಮಾಡಲಾ ಆನಲ್ಲೇ ಇಟ್ಕೊಳ್ಳ ರಾಯಪ್ಪ ಕ್ಯಾಮ್ರಾನ ಅಂತ ಹೇಳ್ತಿದ್ಲು. ನಾನು ಇವಳಿಗೆ ಹೇಳ್ದೆ, ನಿನ್ಗೆ ಅಷ್ಟು ಕೈ ನೋವು ಅಂದರೆ ರಾಯರು ಕೊಡೋ ಆಶೀರ್ವಾದಕ್ಕೆ ಕಾಯಕ್ಕಾಗಲ್ವೇನೆ ನಿನಗೆ, ಅವ್ರು ಕೊಡೋದೇ ಹೆಚ್ಚು ನಮಗೆ ಆಶೀರ್ವಾದನ, ಅಂಥದ್ರಲ್ಲಿ ಕಾಯಕ್ಕಾಗಲ್ವ ನಿನಗೆ, ಇರು ಅಲ್ಲೇನಾದರೂ ಒಂದು ಸಪೋರ್ಟ್ ಕೊಟ್ಬಿಡ್ಬೇಕಾದ್ರೆ ಹ್ಯಾಂಡ್ ಫ್ರೀ ಮಾಡ್ಕೊ ಅಂತ ಹೇಳ್ತೀನಿ ಇವಳಿಗೆ. ಹಂಗೆ ಅಂದ್ಕೊಂಡು 1 ಸೆಕೆಂಡು ಆಗಲ್ಲ, ಹಿಂಗೆ ಝೂಮ್ ಮಾಡಿಕೊಂಡು ಹತ್ರ ಹೋಗ್ತಿರ್ತಾಳೆ, ಕೊಡ್ತಾರೆ ರಾಯರು ಇನ್ನೇನಂತ ವಾಪಸ್ ಬರ್ತಿರ್ತಾಳೆ. ರಾಯರು ಹೂ ಪ್ರಸಾದನ ಕೊಡ್ತಾರೆ, ಅದನ್ನು 10:52ರಲ್ಲಿ ವಿತ್ ಟೈಮ್ ವಿತ್ ಡೇಟ್ ನನ್ನ ಮಗಳು ತಗೊಳ್ತಾಳೆ. ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ರಾಯರು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರಿಗೂ. ಅದು ಹೂ ಪ್ರಸಾದ ಕೊಟ್ಟರೆ ಮಾತ್ರ ಅವ್ರ ಆಶೀರ್ವಾದ, ಇಲ್ಲ ಅಂದರೆ ಇಲ್ಲ ಅಂತಲ್ಲ. ಅವ್ರ ಮನ್ಸಿಗೆ ಬಂದಾಗ ಕೊಟ್ಟೇ ಕೊಡ್ತಾರೆ. ಕೊಡಲಿಲ್ಲ ಅಂದ್ರೂ ನೀವು ಬೇಕಾದರೆ ಯಾರಾದರೂ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ, ನೀವು ರಾಯರ ಹತ್ರ ಒಂದೇನೋ ಕೇಳ್ಕೊಳ್ಳಿ, ಹೂ ಪ್ರಸಾದನೇ ಕೊಡಬೇಕಂತಲ್ಲ, ಅವರು ಅದನ್ನು ಖಂಡಿತವಾಗ್ಲೂ ನಮಗೆ ಮಾಡಿಕೊಟ್ಟಿರ್ತಾರೆ. ಆದರೆ ಪೂರ್ತಿಯಾಗಿ ಅವರು ನಮಗೆ ಆಶೀರ್ವಾದ ಮಾಡಬೇಕು, ಅದಕ್ಕೆ ಸಮಯ ಅನ್ನೋದು ಬೇಕಾಗಿಲ್ಲ. ಇವಾಗ ನೋಡಿ, ಬೆಳಿಗ್ಗೆ ನನ್ನ ಮನೆ ದೇವ್ರ ಮನೆಯಲ್ಲಿ ನಾನು ತೋರಿಸಿದ್ನಲ್ಲ, ಆವಾಗಲೇ ವಿಷ್ಣು ಅವರಿಂದ ವೀಣೆಯಿಂದ ಹೂ ಪ್ರಸಾದ ಆಗಿತ್ತು, ಅದನ್ನೆತ್ತೋ ಆನ್ ಸ್ಪಾಟೇ ಮಾಡಿಕೊಂಡೆ. ಆಮೇಲೆ ಅಲ್ಲಿ ತೋರಿಸಿದ್ನಲ್ಲ ರಾಯರು ಹೀಗೆ ಬಾಗಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಂತ, ಅದು ಬೆಳಿಗ್ಗೆ ನಾನು 5 ಗಂಟೆ 10 ನಿಮಿಷದಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಾಡಿಸಿರೋದು. ಆವಾಗ ಚೆನ್ನಾಗಿತ್ತು, 7:15 ಹಿಂಗೆ ಬಗ್ಸ್ಕೊಂಡಿದ್ರು, ಅದಿನ್ನೂ ಕೊಟ್ಟಿಲ್ಲ. ಅವ್ರಿಗೆ ಇಚ್ಛೆ ಬಂದಾಗ ಕೊಡ್ತಾರೆ.
ಪೂಜೆ ಆದಮೇಲೆ ಹೋಗಿ ನೋಡಿದ್ವಿ, ಅವಾಗ ಹೂಪ್ರಸಾದ ಆಗಿತ್ತು, ನಮ್ಮ ಕಣ್ಣೆದ್ರು ಕೊಡಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಿ. ನೋಡಿ, ಏನೇ ಆಗಿರಲಿ ನೀವು ಪೂಜೆ ಮಾಡುವಾಗಲೇ ಕೊಟ್ರಾ, ಕಣ್ಣು ಗೊತ್ಕೋದ್ರಿಂದ ನಮ್ಗೆ ಆಶೀರ್ವಾದ ಸಿಕ್ತಲ್ಲ ಅಂತ. ಅದಾದ್ಮೇಲೆ ಸಿಕ್ತಾ, ನಿಮ್ಮ ಕಣ್ಣಿಗೆ ಕಾಣದೆ ಹಾಕ್ಕೊಟ್ಟಿದ್ರ ರಾಯರು, ಆ ಕ್ಷಣನೂ ಕೂಡ ನೀವು ಸಂಭ್ರಮಿಸಿ ಆಗ ಕೇಳ್ಕೊಳ್ಳಿ, ರಾಯರೇ ನಾನು ನೋಡ ಹಾಕ್ಕೊಡಿ, ಕೊಡ್ತೀರಾ ಅಂತ ಕೇಳಿ. ಆದರೆ ಬಲವಂತ ಪಡಿಸ್ಬಾರ್ದು, ರಾಯರು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ನೋಡಿ, ಇನ್ನು ಕೆಲವರು ಫೋಟೋದಿಂದ ಹೂವು ಜಾರ್ದಂಗಾಯ್ತು, ಅಷ್ಟೇ ಜಾರಿದೆ ಅಂತೀರ. ಏನೋ ಒಂದು ರಾಯರು ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ, ಸಂತೋಷ ಪಡಿ. ಆ ಹೂವನ್ನ ಕಣ್ಣಿಗೊತ್ಕೊಂಡು ನಮಸ್ಕಾರ ಮಾಡಿ ಇಟ್ಕೊಳ್ಳಿ. ಎಡಗಡೆ ಕೊಡಲಿ ಬಲಗಡೆ ಕೊಡಲಿ ಏನು ಅರ್ಥ ಅನ್ನೋದನ್ನು ಹಳೆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ನನ್ನ ಪ್ರಕಾರ ಅವರಿಂದ ಒಂದು ಹೂ, ಒಂದು ದಳ ಇವಾಗ ಅಲ್ಗಾಡ್ತಲ್ಲ ನೋಡಿ, ಅದು ಅಲ್ಗಾಡಿದ್ರು ಪುಣ್ಯ, ನಮ್ಮ ಪುಣ್ಯ ನಮ್ಮ ಸೌಭಾಗ್ಯ ಅನ್ಬೇಕು. ರಾಯರ್ನ ಪ್ರತಿಯೊಬ್ಬರೂ ಖಂಡಿತವಾಗ್ಲೂ ಯಾರೆಲ್ಲ ವಿಡಿಯೋಸ್ ನೋಡ್ತೀರಾ ಅವ್ರಿಗೆಲ್ಲರಿಗೂ ನಮ್ಗೆ ಯಾವಾಗ ಈ ಥರ ರಾಯರ ಆಶೀರ್ವಾದ ಮಾಡ್ತಾರೆ ಅನ್ನೋದು ಕೆಲವರಲ್ಲಂತೂ ಇದ್ದೇ ಇರುತ್ತೆ. ಆದರೆ ಅಷ್ಟೇ ಸತ್ಯ, ರಾಯರು ಹೂ ಪ್ರಸಾದ ಕೊಟ್ಟರೆ ಮಾತ್ರ ನಮ್ಗೆ ಆಶೀರ್ವಾದ ಸಿಗೋದು, ಇಲ್ಲ ಅಂದರೆ ನಮ್ಗೆ ಆಶೀರ್ವಾದ ಮಾಡ್ತಿಲ್ಲ ಅಂತ ಯಾರು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ರಾಯರು ಮೌನವಾಗಿದ್ದರೂ ನಮ್ಗೇನು ಆಶೀರ್ವಾದ ಮಾಡಬೇಕು ಮಾಡೇ ಮಾಡಿರ್ತಾರೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ರಾಯರ ಹತ್ರ ಏನೋ ಒಂದು ಕೇಳ್ಕೊಳ್ಳಿ. ಅವ್ರು ಹೂ ಪ್ರಸಾದ ಕೊಟ್ರೇ ಅದನ್ನು ಮಾಡಿಕೊಡೋದು, ಇಲ್ಲ ಅಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದಾಗ ಇದನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಾವು ಕೇಳಿದಾಗ ಅವ್ರು ಏನೂ ಉತ್ತರ ಕೊಡದೆ ಮೌನವಾಗಿದ್ದರು, ನೀವೇನು ಕೇಳಿರ್ತೀರ ಅದನ್ನು ಮಾಡಿಕೊಡ್ತಾರೆ. ನಿಮಗೆ ನಾವು ಹೂಪ್ರಸಾದ ರಾಯರಿಂದ ಪಡಿಲೇಬೇಕು ಅನ್ನೋದಿದ್ದರೆ, ನಾವು ಅದನ್ನು ನೋಡಬೇಕು ಅನ್ನೋದಿದ್ದರೆ ಒಂದು ಸಲ ಕೇಳಿ, ರಾಯರೇ ನನಗೂ ಒಂದು ಸಲ ಕೊಡಿ, ನಾನು ನೋಡೋ ಹಾಗೆ, ನಾನು ಅದನ್ನು ಕಣ್ತುಂಬಿಸ್ಕೋಬೇಕು ನೀವು ಆಶೀರ್ವಾದ ಮಾಡೋದನ್ನು ಅಂತ ಒಂದು ಸಲ ಯಾವಾಗಲಾದರೂ ಕೇಳಿ. ಖಂಡಿತವಾಗ್ಲೂ ಅವ್ರು ಯಾವತ್ತಾದರೂ ಆಸೆನ ಈಡೇರಿಸ್ತಾರೆ. ಇನ್ನು ಕೆಲವರು ನಮಗೆ ಕೊಡ್ತಾನೆ ಇಲ್ಲ ಹೂ ಪ್ರಸಾದನ, ನನ್ನ ಪೂಜೆ ಅವ್ರಿಗೆ ಇಷ್ಟ ಆಗ್ತೀವೋ, ಖಂಡಿತವಾಗ್ಲೂ ಆ ಥರ ಎಲ್ಲ ಭಾವಿಸ್ಲೇಬೇಡಿ. ನಾನು ಅವತ್ತೂ ಒಂದು ಸಲ ಹೇಳಿದ್ದೆ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ನೀವು ಯೋಚನೆ ಕೂಡ ಮಾಡಬೇಡಿ. ರಾಯರು ತುಂಬ ಒಳ್ಳೆಯವರು, ಅವರು ಮೌನವಾಗಿರ್ತಾರೆ. ಆದರೆ ನಿಮ್ಮ ಪೂಜೆ, ನಿಮ್ಮ ನಡೆ ನುಡಿ ಪ್ರತಿಯೊಂದನ್ನು ಅವರು ಗಮನಿಸಿರ್ತಾರೆ. ಅಲ್ಲೇನಾದರೂ ತಪ್ಕೊಂಡು ಬಂತ ಖಂಡಿತವಾಗ್ಲೂ ಅವರೇ ಗುರುಗಳಾಗಿ ಬಂದು ಅದನ್ನು ತಿಳಿಸ್ಕೊಡ್ತಾರೆ. ಅನುಮಾನನೇ ಬೇಡ, ನನಗೆ ಗೊತ್ತಿಲ್ಲ, ನಾನು ಏನೋದ್ರ ತಪ್ಪು ಮಾಡಿಬಿಟ್ನ, ಆ ಯೋಚನೆಗಳೇ ಬೇಡ. ರಾಯರಿಗೆ ಅದನ್ನು ಸರಿ ಮಾಡಬೇಕು ಅನ್ನೋದು ಇಚ್ಛೆ ಇದ್ದರೆ ಸರಿ ಮಾಡೇ ಮಾಡ್ತಾರೆ. ಆ ಕಾರಣಕ್ಕೆ ನಮ್ಮ ಪೂಜೆ ಅವ್ರಿಗೆ ಇಷ್ಟ ಆಗ್ತದೆ ಹಂಗೆಲ್ಲ ಭಾವಿಸೋಕೆ ಹೋಗಬೇಡಿ. ಅವರು ಇಷ್ಟಪಟ್ಟಿರೋದಕ್ಕೆ ಅಲ್ವಾ ನಮ್ಮ ಹತ್ರ ಪೂಜೆ ಮಾಡಿಸ್ಕೊಳ್ತಿರೋದು. ಇಲ್ಲ ಅಂದಿದ್ರೆ ನಾವು ಅವ್ರ ಮುಂದೆ ಕೂರ್ತಾನೂ ಇರಲಿಲ್ಲ, ಅವ್ರಿಗೆ ಪೂಜೆ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರು ಇಷ್ಟಪಟ್ಟಿರೋದು ನಮ್ಮ ಕೈಲೇನೋ ಮಾಡಿಸ್ಕೊಳ್ತಿದ್ದಾರೆ ಅಂತ ಭಾವಿಸ್ಕೋಬೇಕು. ಅವ್ರ ಮನೆಗೆ ಬರೋದಕ್ಕೂ ಮುಂಚೆ ನಾವೇನು ಹೊತ್ಕೊಂಡು ಬಂದಿರ್ತೀವಿ ನಮ್ಮ ಮನಸ್ಸಲ್ಲಿ ಅನ್ನೋದನ್ನು ಕೂಡ ಅವ್ರು ಅರ್ಥಕೊಂಡಿರ್ತಾರೆ, ಕೊಡ್ತಾರೆ. ಖಂಡಿತವಾಗ್ಲೂ ಯಾರೆಲ್ಲ ನಾವು ನೋಡಬೇಕು ರಾಯರು ಹೂ ಪ್ರಸಾದ ಕೊಡೋದನ್ನ, ಅವ್ರ ಆಶೀರ್ವಾದನ ಪಡ್ಕೋಬೇಕು, ಒಂದ್ಸಲ ಹೇಳಿ ರಾಯರಿಗೆ, ಯಾವತ್ತಾದರೂ ಬಹಳ ಪ್ರೀತಿಯಿಂದ ಹೇಳಿ. ಖಂಡಿತವಾಗ್ಲೂ ಅವರು ನಿಮ್ಮ ಆಸೆನ ಈಡೇರಿಸ್ತಾರೆ. ಈ ಮೂರ್ತಿ ಇದೆಯಲ್ವಾ, ಇದರಲ್ಲಿ ಏನೇ ಬದಲಾವಣೆ ಆದರೂ ಸಂತೋಷ ಪಡೀರಿ. ಹಿಂಗೆ ಹೂ ಜರುಗೋದು ಏನಾದ್ರೂ ಕಣ್ಗೊತ್ಕೊಂಡು ಅದನ್ನು ಪ್ರಸಾದ ಅಂತ ಇಟ್ಕೋಬೇಕು. ಅವ್ರು ನಾನು ಇರೋದನ್ನು ತೋರಿಸ್ಕೊಡ್ತಿದ್ದಾರೆ, ನಾನು ನಿಂಗೆ ಆಶೀರ್ವಾದ ಮಾಡ್ತಿದ್ದೀನಿ ಅಂತ ತಿಳಿಸ್ತಿದ್ದಾರೆ ಅಂತ ಭಾವಿಸ್ಬೇಕು. ನಮ್ಮ ಕಣ್ಣೆದುರಿಗೆ ಕಾಣಿಸ್ಲಿ, ಆಮೇಲೆ ಕಾಣಿಸ್ಲಿ. ರಾಯರ ಜೊತೆ ಪ್ರತಿಯೊಬ್ಬರು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಬಾಂಡಿಂಗ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ಅವ್ರ ಮಧ್ಯ ತುಂಬ ಚೆನ್ನಾಗಿರುತ್ತೆ. ಅವ್ರು ಮಾತಾಡೋದಾಗಲಿ, ಅವ್ರು ನಮ್ಗೆ ತೋರಿಸೋ ದಾರಿಗಳಾಗಲಿ, ಅವರು ನಮ್ಗೆ ತಿಳಿಸೋ ವಿಚಾರಗಳಾಗಲಿ ತುಂಬಾ ಅದ್ಭುತವಾಗಿರುತ್ತೆ. ಅದನ್ನು ಅನುಭವಿಸ್ಬೇಕು ಪ್ರತಿಯೊಬ್ಬರೂ. ಆ ಬಾಂಧವ್ಯನ ರಾಯರ ಜೊತೆ ನೀವು ಬೆಳೆಸ್ಕೊಂಡಾಗಲೇ ಇದೆಲ್ಲ ಎಷ್ಟು ಸಂತೋಷ ಕೊಡುತ್ತೆ ಅನ್ನೋದು ನಿಮ್ಮಲ್ಲಿ ಅನುಭವಿಸಿದಾಗ ಅರ್ಥ ಆಗುತ್ತೆ. ಕೋಪಾರಿಯ ನಮ್ಮ ಯಾರನ್ನು ದೂರ ತಳ್ಳ ನಮ್ಮ, ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ, ವಾರ ಬಂತಮ್ಮ ಗುರುವಾರ ಬಂತಮ್ಮ. ನೋಡಿ, ಪ್ರೀತಿ ಮಾತಿಗೆ ರಾಯರು ಸೋಲ್ತಾರೆ, ಸತ್ಯವಾಗ್ಲೂ ಸೋಲ್ತಾರೆ ರಾಯರು. ಅವ್ರನ್ನ ಮಾತಾಡಿಸಿ ಪ್ರೀತಿಯಿಂದ ಕೇಳ್ಕೊಡಿ. ಯಾರಿಗೆಲ್ಲ ಆಶೀರ್ವಾದ ಸಿಗಬೇಕು ರಾಯರದು ಹೂ ಪ್ರಸಾದ ಅಂತ ಅಂದ್ಕೊಂಡಿದ್ದೀರಾ ಹೇಳಿ, ಅವ್ರು ಕೊಡ್ತಾರೆ. ಮತ್ತೆ ರಾಯರಿಂದ ಹೂ ಪ್ರಸಾದ ತೊಗೊಂಡ್ಮೇಲೆ ಏನು ಮಾಡೋದು ಅಕ್ಕ ಅದನ್ನು ಅಂತ ಕೇಳಿದ್ದಾರೆ.
ಖಂಡಿತವಾಗ್ಲೂ ರಾಯರಿಂದ ನೀವು ನೋಡೋ ಥರ ಆಶೀರ್ವಾದ ತಗೊಂಡ್ರಾ ಪಟ್ ಅಂತ ಅದನ್ನು ಎತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಎರಡೂ ಕಣ್ಣಿಗೆ ಭಗವಂತನ ಆಶೀರ್ವಾದ ಅಂತ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ, ಅನಾರೋಗ್ಯದಿಂದ ಇರೋರು ಇರ್ಬೋದು, ಅಥವಾ ಏನೋ ಸಮಸ್ಯೆಯಿಂದ ಇರೋರು ಇರ್ಬೋದು, ಅಥವಾ ಏನೂ ಇಲ್ಲದೆ ಇದ್ರೂ ಅವ್ರಿಗೆಲ್ಲರಿಗೂ ರಾಯರ ಪ್ರಸಾದನ ಕೊಟ್ಕೊಂಡು ಬನ್ನಿ. ಒಂದೊಂದು ಪೆಟ್ಟಲ್ಲು ಅವ್ರಿಗೆ ಹೇಳಿ, ಇದನ್ನು ಯಾರೂ ಓಡಾಡೋ ಜಾಗದಲ್ಲಿ ಬೀಳ್ಸೋದಕ್ಕೆ ಹೋಗಬೇಡಿ, ಎಲ್ಲಂದ್ರಲ್ಲಿ ಹಾಕಬೇಡಿ ಅಂತ ಹೇಳಿಬಿಟ್ಟೆ ಅವ್ರ ಕೈಗಳಿಗೆ ರಾಯರ ಆಶೀರ್ವಾದ ತಲುಪಲಿ ಅಂತ ಕೊಡಿ. ಆಮೇಲೆ ನೀವು ಒಬ್ಬರೇ ಇದ್ರಿ ಅಂತ ಇಟ್ಕೊಳ್ಳಿ, ನೀವು ಅದನ್ನು ಇಟ್ಕೋಬೋದು ಒಬ್ಬರೇ. ಮತ್ತು ಅದು ಬಾಡೋದ್ಮೇಲೆ ನಿಮ್ಮ ಮನೇಲಿ ದೇವ್ರ ಹೂವೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಹರಿಯೋ ನೀರಿಗೆ ಬಿಡ್ತೀರ. ಎಲ್ಲರೂ ಮನೇಲೂ ಸಾಮಾನ್ಯ ಹಾಗೆ ಮಾಡೋದು, ಇಲ್ಲ ಮರದ ಕೆಳಗಡೆ ಹಾಕ್ತಾರೆ. ಗಂಡಸರುಗಳು ಪಾಕೆಟಲ್ಲಿ ಇಟ್ಕೊತಾರೆ, ಹೆಂಗಸರುಗಳು ಮಡ್ಕೊಳ್ತಾರೆ. ಸುಮಾರು ಸಲ ತಪ್ಪು ಮಾಡಿದ್ದೀನಿ, ರಾಯರ ಹೂಪ್ರಸಾದ ಕೊಟ್ಟಿರಲ್ಲ ಅಂತ ಎತ್ಕೊಂಡ್ಬಿಟ್ಟು ಮಡ್ಕೊಂಡಿರ್ತೀನ, ಸರಿಯಾಗಿ ಅದನ್ನು ಇಟ್ಕೊಂಡಿರಲ್ಲ. ಸುಮಾರು ಸಲ ನಾನು ಓಡಾಡೋ ಜಾಗದಲ್ಲೆಲ್ಲ ಬೀಳಿಸ್ಬಿಟ್ಟು ನೆನ್ಪು ಮಾಡ್ಕೊಂಡು ಹೋಗಿ ನಾನು ಬೀಳಿಸಿರೋ ಜಾಗದಲ್ಲೆಲ್ಲ ಹುಡುಕಿ ಎತ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅದನ್ನು ಯಾರು ತುಣಿಯೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾವು ಅಂತ ಹೇಳಿ. ಇನ್ನೂ ಕೆಲವರು ಅದನ್ನು ಅವರು ಈಗ ಮನೇಲಿ ದುಡ್ಡು ಒಡವೆ ಇಡೋ ಕಡೆ ಎಲ್ಲ ತೊಗೊಂಡೋಗಿ ಇಟ್ಕೊತಾರೆ. ಎಲ್ಲೇ ಇಟ್ಕೊಳ್ಳಿ, ಯಾರೇ ಇಟ್ಕೊಳ್ಳಿ, ಅದನ್ನು ಬಾಡೋದ್ಮೇಲೆ ಎಸೆಯುವಾಗ ಯಾರೂ ಓಡಾಡೋ ಜಾಗದಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಹಾಗೆ ಯಾರಿಗೆಲ್ಲ ಇನ್ನೂ ಆಶೀರ್ವಾದ ತಗೋಬೇಕು ರಾಯರಿಂದ ಅಂತ ಆಸೆ ಇದೆಯೋ, ಖಂಡಿತವಾಗ್ಲೂ ರಾಯರ ಮುಂದೆ ಕೂತು ಒಂದು ಸಲ ಕೇಳಿ ಕೊಡ್ತಾರೆ. ಹಾಗೆ ಇವತ್ತು ನನ್ನ ಮಗಳು ನನಗೆ ಹೊಸ ಶ್ಲೋಕ ಹೇಳ್ಕೊಡ್ತಾಳ, ಅಥವಾ ನಾನು ಅವಳು ಹೇಳ್ಕೊಟ್ರಂಥ ಶ್ಲೋಕನ ಕರೆಕ್ಟಾಗಿ ಅವಳಿಗೆ ಒಪ್ಪಿಸ್ತೀನ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ರಾಯರಿದ್ದಾರೆ, ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ಹಾಯ್ ಎಲ್ರಿಗೂ, ನಾನು ನಿತ್ಯಂ. ಇವತ್ತು ಅಮ್ಮನಿಗೆ 1 to 4 ಶ್ಲೋಕ ಹೇಳೋದನ್ನ ಚೆಕ್ ಮಾಡಿಬಿಟ್ಟು ನೆನೆ ಹೇಳ್ಕೊಟ್ಟಿದ್ದೆ 2 ಶ್ಲೋಕದ ಮೀನಿಂಗ್ ಹೇಳ್ಕೊಡ್ತೀನಿ. ಹೇಳಮ್ಮ, ಫಸ್ಟ್ ನೀವು ಹೇಳಿ. ಸರಿ, ಪರವಾಗಿಲ್ಲ, ಜೊತೆಗೆ ಹೇಳ್ತೀವಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 12ೋऽಧ್ಯಾಯಃ. ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗಮಿತ್ತಮಃ. ಶ್ರೀ ಭಗವಾನುವಾಚ ಮಯ್ಯಾವೇಶಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಸನ್ನಿಯಮ್ಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಸ್ವಲ್ಪ ಲಾಸ್ಟ್ ಶ್ಲೋಕ ಅವ್ರಿಗೆ ಕನ್ಫ್ಯೂಷನ್ ಇದೆ. ಈಗ ನೀವೊಬ್ಬರೇ ಹೇಳ್ತೀರಾ ಅಲ್ವಾ ಮಮ್ಮಿ? ಹಾಂ, ಈಗ ಇವರೊಬ್ಬರೇ ಹೇಳ್ತಾರೆ, ವೆಯ್ಟ್ ಮಾಡಿ. ಅಥ 12ೋऽಧ್ಯಾಯಃ. ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗಮಿತ್ತಮಃ. ಶ್ರೀ ಭಗವಾನುವಾಚ ಮಯ್ಯಾವೇಶಮನೋ ಯೇ ವಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯೇಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಟೋಟಲಿ 5 ಮಿಸ್ಟೇಕ್ ಮಾಡಿದ್ದಾರೆ. ಅದೇ ನೆನೆ ಹೇಳ್ಕೊಟ್ಟಿದ್ದ ಶ್ಲೋಕನೇ ಸ್ವಲ್ಪ ತಪ್ಪಾಗಿದ್ವು. ಮೊನ್ನೆ ಹೇಳ್ಕೊಟ್ಟಿದ್ದು ನೀಟಾಗಿ ಬರ್ತಿದೆ. ಡೇ ಬೈ ಡೇ ಕವರ್ ಆಗ್ತಾರೆ. ಇಲ್ಲಿ
ಶ್ರೀಕೃಷ್ಣ ಪರಮಾತ್ಮನು 3ನೇ ಮತ್ತು 4ನೇ ಶ್ಲೋಕದಲ್ಲಿ ಯಾರು ತನ್ನ ನಿರ್ಗುಣ ಸ್ವರೂಪವನ್ನು ಅಕ್ಷರವು, ಅಗೋಚರವು, ಕೂಟಸ್ಥವು, ಅಚಿಂತ್ಯವು, ಅಚಲವು, ಶಾಶ್ವತವು ಎಂಬುದಾಗಿ ಯಾರು ತನ್ನನ್ನು ಉಪಚರಿಸುವವರೋ ಮತ್ತು ಯಾರು ತನ್ನ 5 ಇಂದ್ರಿಯಗಳನ್ನು ಸ್ಥಿರವಾಗಿ ಇಟ್ಟುಕೊಂಡು ಎಲ್ಲವನ್ನು ಸಮವಾಗಿ ನೋಡಿಕೊಂಡು ಮತ್ತೆ ಎಲ್ಲರ ಹಿತಕ್ಕಾಗಿ ಬದುಕುವವರೋ ಅವರು ಶ್ರೀಕೃಷ್ಣನನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.